ಸ್ನೇಹಿತರೆ, ಈಗ ನೀವು ನೋಡುತ್ತಿರುವುದು ಐಪೆಟ್ಸ್ ಎಂಜಿನಿಯರಿಂಗ್ ಸೊಲ್ಯೂಷನ್ಸ್ ಕಂಪನಿಯ ಅಧಿಕೃತ ನೌಕರಿ ಜಾಬ್ ಪೋಸ್ಟಿಂಗ್ ಆಗಿದೆ. ಈ ಹುದ್ದೆಯ ಹೆಸರು ಹ್ಯೂಮನ್ ರಿಸೋರ್ಸ್ ಎಕ್ಸಿಕ್ಯೂಟಿವ್ ಅಥವಾ ಫ್ರೆಷರ್ ಆಗಿದೆ. ಈ ಉದ್ಯೋಗವು 0ರಿಂದ 1 ವರ್ಷದ ಅನುಭವ ಹೊಂದಿರುವ ಅಭ್ಯರ್ಥಿಗಳಿಗಾಗಿ ಪ್ರಕಟಿಸಲಾಗಿದೆ. ಫ್ರೆಷರ್ಸ್ ಹಾಗೂ ಆರಂಭಿಕ ಅನುಭವ ಹೊಂದಿರುವ ಅಭ್ಯರ್ಥಿಗಳು ಈ ಅವಕಾಶವನ್ನು ಬಳಸಿಕೊಳ್ಳಬಹುದು. ಈ ಹುದ್ದೆಗೆ ಕಂಪನಿಯು ವರ್ಷಕ್ಕೆ ₹5 ಲಕ್ಷದಿಂದ ₹8 ಲಕ್ಷದವರೆಗೆ ಸಂಬಳವನ್ನು ನೀಡುವುದಾಗಿ ಉಲ್ಲೇಖಿಸಿದೆ. ಕೆಲಸ ಮಾಡುವ ವಿಧಾನ ರಿಮೋಟ್ ಆಗಿದ್ದು, ಹೈರಿಂಗ್ ಆಫೀಸ್ ಬೆಂಗಳೂರಿನಲ್ಲಿ ಇದೆ. ಈ ಜಾಬ್ ಪೋಸ್ಟಿಂಗ್ ಕೇವಲ 2 ದಿನದ ಹಿಂದೆ ಪ್ರಕಟಿಸಲಾಗಿದೆ. ಪ್ರಸ್ತುತ 5 ಓಪನಿಂಗ್ಸ್ ಲಭ್ಯವಿದ್ದು, ಈಗಾಗಲೇ 100ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ದಾರೆ. ಆದ್ದರಿಂದ ಆಸಕ್ತಿ ಇರುವವರು ಸಾಧ್ಯವಾದಷ್ಟು ಬೇಗ ಅರ್ಜಿ ಸಲ್ಲಿಸುವುದು ಉತ್ತಮ. ಕೆಳಭಾಗದಲ್ಲಿ ಜಾಬ್ ಹೈಲೈಟ್ಸ್ ನೀಡಲಾಗಿದೆ. ಈ ಹುದ್ದೆಗೆ ಅನಿ ಗ್ರಾಜ್ಯುಯೇಟ್ ಅಥವಾ ಅನಿ ಪೋಸ್ಟ್ ಗ್ರಾಜ್ಯುಯೇಟ್ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಜೊತೆಗೆ ಮೈಕ್ರೋಸಾಫ್ಟ್ ಆಫೀಸ್ ಬಗ್ಗೆ ಉತ್ತಮ ಜ್ಞಾನ ಮತ್ತು ಉತ್ತಮ ಆರ್ಗನೈಸೇಷನಲ್ ಸ್ಕಿಲ್ಸ್ ಇರಬೇಕು ಎಂದು ಕಂಪನಿ ತಿಳಿಸಿದೆ. ಈ ಹುದ್ದೆಯಲ್ಲಿ ರಿಕ್ರೂಟ್ಮೆಂಟ್, ಎಂಪ್ಲಾಯಿ ಲರ್ನಿಂಗ್ ಡೆವಲಪ್ಮೆಂಟ್, ಪರ್ಫಾರ್ಮೆನ್ಸ್ ಪ್ರೋಗ್ರಾಮ್ಸ್, ಪಾಲಿಸೀಸ್, ಪರ್ಫಾರ್ಮೆನ್ಸ್ ರಿವ್ಯೂಸ್ ಹಾಗೂ ಆಪರೇಷನ್ಸ್ ಸಂಬಂಧಿತ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾಗುತ್ತದೆ. ಈಗ ಈ ಜವಾಬ್ದಾರಿಗಳು ಹಾಗೂ ಅಗತ್ಯ ಕೌಶಲ್ಯಗಳ ಬಗ್ಗೆ ಮುಂದಿನ ಭಾಗದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈಗ ಈ ಹುದ್ದೆಯ ಜಾಬ್ ಡಿಸ್ಕ್ರಿಪ್ಷನ್ ಅನ್ನು ನೋಡೋಣ. ಕಂಪನಿಯ ಪ್ರಕಾರ, ಹ್ಯೂಮನ್ ರಿಸೋರ್ಸ್ ಎಕ್ಸಿಕ್ಯೂಟಿವ್ ಅಥವಾ ಫ್ರೆಷರ್ ಆಗಿ ಆಯ್ಕೆಯಾದ ಅಭ್ಯರ್ಥಿಗಳು ಕಂಪನಿಯ ರಿಕ್ರೂಟ್ಮೆಂಟ್ ಪ್ರಾಸೆಸ್, ಲರ್ನಿಂಗ್ ಡೆವಲಪ್ಮೆಂಟ್ ಹಾಗೂ ಎಂಪ್ಲಾಯಿ ಪರ್ಫಾರ್ಮೆನ್ಸ್ ಪ್ರೋಗ್ರಾಮ್ಸ್ ಅನ್ನು ನಿರ್ವಹಿಸಬೇಕಾಗುತ್ತದೆ. ಅಂದರೆ ಹೊಸ ಅಭ್ಯರ್ಥಿಗಳನ್ನು ನೇಮಕ ಮಾಡುವುದು, ಉದ್ಯೋಗಿಗಳಿಗೆ ತರಬೇತಿ ನೀಡುವುದು ಹಾಗೂ ಅವರ ಕಾರ್ಯಕ್ಷಮತೆಯನ್ನು ಉತ್ತಮಗೊಳಿಸುವ ಜವಾಬ್ದಾರಿ ಈ ಹುದ್ದೆಯಲ್ಲಿರುತ್ತದೆ. ಇದೀಗ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಮಾತನಾಡುವುದಾದರೆ, ಮೊದಲಿಗೆ ಕಾಂಪೆನ್ಸೇಷನ್ ಹಾಗೂ ಎಂಪ್ಲಾಯಿ ಬೆನಿಫಿಟ್ಸ್ ಪ್ಯಾಕೇಜಸ್ ಅನ್ನು ಡಿಸೈನ್ ಮಾಡುವ ಜವಾಬ್ದಾರಿ ಇರುತ್ತದೆ. ಉದ್ಯೋಗಿಗಳ ಪರ್ಫಾರ್ಮೆನ್ಸ್ ರಿವ್ಯೂಸ್ ಅನ್ನು ಕ್ವಾರ್ಟರ್ಲಿ, ಆನ್ಯುವಲ್ ಹಾಗೂ 360 ಎವ್ಯಾಲ್ಯೂಯೇಷನ್ ರೀತಿಯಲ್ಲಿ ನಿರ್ವಹಿಸಬೇಕು. ಪಾಲಿಸೀಸ್ ಅನ್ನು ರೂಪಿಸಿ ಎಲ್ಲಾ ಉದ್ಯೋಗಿಗಳು ಅವುಗಳನ್ನು ಸರಿಯಾಗಿ ಪಾಲಿಸುವಂತೆ ನೋಡಿಕೊಳ್ಳಬೇಕು. ಹೊಸ ಅಭ್ಯರ್ಥಿಗಳನ್ನು ಹುಡುಕುವುದು, ಸ್ಕ್ರೀನಿಂಗ್ ಮಾಡುವುದು ಹಾಗೂ ಇಂಟರ್ವ್ಯೂ ಪ್ರಾಸೆಸ್ ಅನ್ನು ಪರಿಣಾಮಕಾರಿಯಾಗಿ ನಡೆಸುವ ಜವಾಬ್ದಾರಿಯೂ ಈ ಹುದ್ದೆಯ ಭಾಗವಾಗಿದೆ. ಜೊತೆಗೆ ಉದ್ಯೋಗಿಗಳ ಟ್ರೈನಿಂಗ್ ಅಗತ್ಯಗಳನ್ನು ಗುರುತಿಸಿ ಲರ್ನಿಂಗ್ ಡೆವಲಪ್ಮೆಂಟ್ ಕಾರ್ಯಕ್ರಮಗಳನ್ನು ಸಂಯೋಜಿಸಬೇಕು. ಇದರ ಜೊತೆಗೆ ಡಿಪಾರ್ಟ್ಮೆಂಟ್ ಬಜೆಟ್ ಅನ್ನು ಮಾನಿಟರ್ ಮಾಡುವುದು, ಉದ್ಯೋಗಿಗಳ ಗ್ರೀವೆನ್ಸಸ್ ಅಥವಾ ಸಮಸ್ಯೆಗಳನ್ನು ಪರಿಹರಿಸುವುದು, ರೆಫರಲ್ ಬೋನಸ್ ಪ್ರೋಗ್ರಾಮ್ಸ್ ಅನ್ನು ನಿರ್ವಹಿಸುವುದು ಹಾಗೂ ಟೆಕ್ನಾಲಜಿ ಮತ್ತು ಸಾಫ್ಟ್ವೇರ್ಗಳನ್ನು ಪರಿಶೀಲಿಸಿ ಅಗತ್ಯವಿದ್ದರೆ ಉತ್ತಮ ವ್ಯವಸ್ಥೆಗಳನ್ನು ಶಿಫಾರಸು ಮಾಡುವುದು ಕೂಡ ಈ ಹುದ್ದೆಯ ಪ್ರಮುಖ ಜವಾಬ್ದಾರಿಗಳಾಗಿವೆ. ಕೊನೆಯದಾಗಿ ಎಂಪ್ಲಾಯಿ ರಿಟೆನ್ಷನ್ ಹಾಗೂ ಟರ್ನ್ಓವರ್ ರೇಟ್ಸ್ ಅನ್ನು ವಿಶ್ಲೇಷಿಸಿ ಡಿಪಾರ್ಟ್ಮೆಂಟ್ನ ದೈನಂದಿನ ಕಾರ್ಯಾಚರಣೆಗಳನ್ನು ಸುಗಮವಾಗಿ ನಡೆಸುವ ಜವಾಬ್ದಾರಿಯೂ ಈ ಹುದ್ದೆಯಲ್ಲಿ ಇರುತ್ತದೆ. ಈಗ ಈ ಹುದ್ದೆಗೆ ಬೇಕಾಗಿರುವ ರಿಕ್ವೈರ್ಮೆಂಟ್ಸ್ ಹಾಗೂ ಸ್ಕಿಲ್ಸ್ ಬಗ್ಗೆ ನೋಡೋಣ. ಕಂಪನಿಯ ಪ್ರಕಾರ ಅಭ್ಯರ್ಥಿಗಳಿಗೆ ಮೈಕ್ರೋಸಾಫ್ಟ್ ಆಫೀಸ್ ಬಗ್ಗೆ ಉತ್ತಮ ಜ್ಞಾನ ಇರಬೇಕು. ಎಕ್ಸೆಲ್, ವರ್ಡ್ ಹಾಗೂ ಪವರ್ ಪಾಯಿಂಟ್ ಮೊದಲಾದ ಆಫೀಸ್ ಟೂಲ್ಸ್ ಅನ್ನು ಬಳಸುವ ಮೂಲಭೂತ ಕೌಶಲ್ಯಗಳು ಅಗತ್ಯವಾಗಿರುತ್ತವೆ. ಅದರ ಜೊತೆಗೆ ಉತ್ತಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಹಾಗೂ ಇಂಟರ್ಪರ್ಸನಲ್ ಸ್ಕಿಲ್ಸ್ ಇರಬೇಕು. ಅಂದರೆ ಸಹೋದ್ಯೋಗಿಗಳೊಂದಿಗೆ ಮತ್ತು ಅಭ್ಯರ್ಥಿಗಳೊಂದಿಗೆ ವೃತ್ತಿಪರವಾಗಿ ಮಾತನಾಡುವ ಹಾಗೂ ಉತ್ತಮ ಸಂಬಂಧವನ್ನು ಬೆಳೆಸುವ ಸಾಮರ್ಥ್ಯ ಇರಬೇಕು. ಉತ್ತಮ ಆರ್ಗನೈಸೇಷನಲ್ ಸ್ಕಿಲ್ಸ್ ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಕೂಡ ಈ ಹುದ್ದೆಗೆ ಬಹಳ ಮುಖ್ಯ. ವಿವಿಧ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಯೋಜಿಸಿ ಪೂರ್ಣಗೊಳಿಸುವ ಸಾಮರ್ಥ್ಯ ಇರಬೇಕು. ಕಂಪನಿಯ ಮಾಹಿತಿಯನ್ನು ಗೌಪ್ಯವಾಗಿ ನಿರ್ವಹಿಸುವ ಜವಾಬ್ದಾರಿ ಇರುವುದರಿಂದ ಕಾನ್ಫಿಡೆನ್ಷಿಯಾಲಿಟಿ ಅನ್ನು ಕಾಪಾಡುವ ಸಾಮರ್ಥ್ಯ ಇರಬೇಕು. ಜೊತೆಗೆ ಪ್ರತಿಯೊಂದು ಕೆಲಸವನ್ನು ಗಮನವಿಟ್ಟು ಮಾಡುವ ಡಿಟೇಲ್ ಓರಿಯೆಂಟೆಡ್ ವ್ಯಕ್ತಿತ್ವ ಹಾಗೂ ಯಾವ ಕೆಲಸಕ್ಕೆ ಮೊದಲ ಆದ್ಯತೆ ನೀಡಬೇಕು ಎಂಬುದನ್ನು ನಿರ್ಧರಿಸುವ ಪ್ರಯಾರಿಟಿ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಕೂಡ ಅಗತ್ಯವಾಗಿದೆ. ಇದೀಗ ಅರ್ಹತೆ ಬಗ್ಗೆ ನೋಡಿದರೆ, ಈ ಹುದ್ದೆಯ ಪ್ರೊಫೈಲ್ ಹ್ಯೂಮನ್ ರಿಸೋರ್ಸ್ ಎಕ್ಸಿಕ್ಯೂಟಿವ್ ಫ್ರೆಷರ್ ಆಗಿದೆ. ಯಾವುದೇ ವಿಷಯದಲ್ಲಿ ಗ್ರಾಜ್ಯುಯೇಷನ್ ಅಥವಾ ಪೋಸ್ಟ್ ಗ್ರಾಜ್ಯುಯೇಷನ್ ಪೂರ್ಣಗೊಳಿಸಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ವರ್ಕ್ ಲೊಕೇಶನ್ ರಿಮೋಟ್ ಅಥವಾ ವರ್ಕ್ ಫ್ರಮ್ ಹೋಮ್ ಆಗಿದೆ. ಈ ಹುದ್ದೆ ಹ್ಯೂಮನ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್ಗೆ ಸೇರಿದ್ದು, ಇಟ್ ಸರ್ವೈಸಸ್ ಕನ್ಸಲ್ಟಿಂಗ್ ಇಂಡಸ್ಟ್ರಿ ಅಡಿಯಲ್ಲಿ ಫುಲ್ ಟೈಮ್ ಪರ್ಮನೆಂಟ್ ಉದ್ಯೋಗವಾಗಿದೆ. ಆದ್ದರಿಂದ ಕ್ಷೇತ್ರದಲ್ಲಿ ಕೆರಿಯರ್ ಆರಂಭಿಸಲು ಬಯಸುವ ಅಭ್ಯರ್ಥಿಗಳಿಗೆ ಇದು ಉತ್ತಮ ಅವಕಾಶವಾಗಬಹುದು. ಸ್ನೇಹಿತರೆ, ಈ ಉದ್ಯೋಗದ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಈ ಉದ್ಯೋಗಕ್ಕೆ ಆಸಕ್ತಿ ಇದ್ದರೆ ಅಧಿಕೃತ ಅಪ್ಲೈ ಲಿಂಕ್ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿದ್ದೇನೆ. ಅರ್ಜಿ ಸಲ್ಲಿಸುವ ಮೊದಲು ಜಾಬ್ ಡೀಟೇಲ್ಸ್ ಅನ್ನು ಸಂಪೂರ್ಣವಾಗಿ ಓದಿ ಮತ್ತು ನಿಮ್ಮ ಅರ್ಹತೆಯನ್ನು ಪರಿಶೀಲಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಅಥವಾ ಪ್ರಶ್ನೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಹಾಗೂ ಉದ್ಯೋಗ ಹುಡುಕುತ್ತಿರುವ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ.
ಇಂತಹ ಹೊಸ ವರ್ಕ್ ಫ್ರಮ್ ಹೋಮ್, ಪ್ರೈವೇಟ್ ಜಾಬ್ಸ್ ಹಾಗೂ ಫ್ರೆಷರ್ಸ್ ಜಾಬ್ ಅಪ್ಡೇಟ್ಸ್ಗಳನ್ನು ಪ್ರತಿದಿನ ಕನ್ನಡದಲ್ಲಿ ಪಡೆಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತುವುದನ್ನು ಮರೆಯಬೇಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಉದ್ಯೋಗ ಪ್ರಯಾಣ ಯಶಸ್ವಿಯಾಗಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.